ಮಹೇಶ್ ಕುಮಟಳ್ಳಿ ಅನ್ನೋರು ಮಹಾನುಭಾವರು ಶಾಸಕರಿದ್ರು. ಅವರು ಬಿ ಅವ್ರಿಗೆ ಪ್ರೆಷರ್ ಹಾಕಿ ಆ ಶಿಕ್ಷಣ ಸಂಸ್ಥೆ ಬಿ ಅವ್ರ ಏನ್ ರಿಪೋರ್ಟ್ ಕೊಡಿಸ್ಬೇಕು ಅಂತಂದ್ರೆ ಎಲ್ಲಡಿಗೆ ಒಳಗ ಈ ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಇಲ್ಲಿ ಜಾಗ ಎಲಿಜಿಬಲ್ ಇಲ್ಲ, ಈ ಜಾಗ ಅದಕ್ಕೆ ಯೋಗ್ಯ ಅಲ್ಲ ಅಂತ ರಿಪೋರ್ಟ್ ಹಾಕಿ ಅದನ್ನು ಕ್ಯಾನ್ಸಲ್ ಮಾಡ್ತಕ್ಕಂಥ ಪ್ರಯತ್ನ ಕೂಡ ಅತನಿ ಕ್ಷೇತ್ರದಲ್ಲಿ ನಡೀತು. ಆಗುತ್ತದೆ. ಇವತ್ತು ಸಾಕಷ್ಟು ಜನ ಹೆಸರು ಹೇಳಕ್ ಹೋಗೋದಿಲ್ಲ, ಸಾಕಷ್ಟು ಜನ ಅದನ್ನ ನಾನು ಮಾಡಿ ಅಂತ ಹೇಳಿ ಸುಮ್ಮನೆ ಪುಕ್ಷತೆ ಪ್ರಚಾರ ತಗೊಳ್ತಕ್ಕಂಥ ಕೆಲಸ ಆಗೋದು. ಬಹುಶಃ ಇವತ್ತು ಈ ಭಾಗದ ಜನರಿಗೆ ಅದು ಗಮನದಲ್ಲಿರಲಿ. ಅದು ಲಕ್ಷ್ಮಣ ಸವದಿ ಅವರ ಪ್ರಯತ್ನದಿಂದ ಆಗಿರ್ತಕ್ಕಂಥ ಕೆಲಸ. ಬಹುಶಃ ಕೇಂದ್ರೀಯ ವಿದ್ಯಾಲಯ ಬಹುಶಃ ಇವತ್ತು ಅತನಿಗೆ ಬಂದಿರತಕ್ಕಂಥದ್ದು ಬಹುಶಃ ಒಂದು ಇತಿಹಾಸಕ್ಕೆ ಸಾಕ್ಷಿ ಅಂತ ಹೇಳಿ ಬಹುಶಃ ತಪ್ಪಾಗಲಿಕ್ಕಿಲ್ಲ. 2020ನೇ ಇಸ್ವಿಯೊಳಗ ಪ್ರಥಮವಾಗಿ ಪ್ರಪೋಸಲ್ ರೆಡಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟು ಅದನ್ನ ಇವತ್ತು ಅಪ್ರೂವಲ್ ಮಾಡಿಸ್ಕೊಂಡು ಇವತ್ತು ಎಲ್ಲಡಿಗೆ ಗ್ರಾಮದಲ್ಲಿ ಆಗ್ಬೇಕಿತ್ತು. ಅದ್ರಾಗೂ ರಾಜಕಾರಣ ಆಗ್ತದೆ. ಎಲ್ಲಡಿಗೆ ಗ್ರಾಮದಾಗ ಜಾಗ ತೋರಿಸಿದ್ವಿ, ಪ್ರಪೋಸಲ್ ಹೋಗಿತ್ತು, ಅಲ್ಲಿ ಸಹಿತ ರಾಜಕಾರಣ ಮಾಡ್ತಕ್ಕಂಥ ವಿಚಾರ ಬಹುಶಃ ಬಹಳ ಮಂದಿ ಗೊತ್ತಿಲ್ಲ. ಯಾಕಂದ್ರೆ 2022ನೇ ಇಸ್ವಿಯೊಳಗ ಎಲ್ಲರಿಗೂ ಗ್ರಾಮದೊಳಗ ಆ ಶಿಕ್ಷಣ ಸಂಸ್ಥೆ ಆಗಬೇಕು ಅಂತ ಹೇಳಿ ಸೆಂಟ್ರಲ್ ಒಂದು ಟೀಮ್ ಬಂದಿತ್ತು. ಬೆಂಗಳೂರ ಅತನಿ ಅವತ್ತಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ತಳವಾರ ಅಂತ ಹೇಳಿ ಒಬ್ರು ಬಿ ಅವರು. ಅವತ್ತು ಮಹೇಶ್ ಕುಮಟಳ್ಳಿ ಅನ್ನೋರು ಮಹಾನುಭಾವರು ಶಾಸಕರಿದ್ರು. ಅವರು ಬಿ ಅವ್ರಿಗೆ ಪ್ರೆಷರ್ ಹಾಕಿ ಆ ಶಿಕ್ಷಣ ಸಂಸ್ಥೆ ಬಿ ಅವ್ರ ಏನ್ ರಿಪೋರ್ಟ್ ಕೊಡಿಸ್ಬೇಕು ಅಂತಂದ್ರೆ ಎಲ್ಲಡಿಗೆ ಒಳಗ ಈ ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಇಲ್ಲಿ ಜಾಗ ಎಲಿಜಿಬಲ್ ಇಲ್ಲ, ಈ ಜಾಗ ಅದಕ್ಕೆ ಯೋಗ್ಯ ಅಲ್ಲ ಅಂತ ರಿಪೋರ್ಟ್ ಹಾಕಿ ಅದನ್ನು ಕ್ಯಾನ್ಸಲ್ ಮಾಡ್ತಕ್ಕಂಥ ಪ್ರಯತ್ನ ಕೂಡ ಅತನಿ ಕ್ಷೇತ್ರದಲ್ಲಿ ನಡೀತು. ಆದ್ರೆ ಮತ್ತೆ ಅದನ್ನ ತಿರುಗಿ ಹೊಸ ಪ್ರಪೋಸಲ್ ರೆಡಿ ಮಾಡಿ 2023ನೇ ಇಸ್ವಿ ಒಳಗ ಅದು ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟು ಧರ್ಮೇಂದ್ರ ಪ್ರಧಾನ್ ಅವ್ರ ಕಡೆ ಬಹುಶಃ ಒಂದು ವರ್ಷದೊಳಗ ನನ್ನ ಕಡೆ ಫ್ಲೈಟ್ ಟಿಕೆಟ್ಸ್ ತೆಗೆದಿಟ್ಟಿದ್ದೀನಿ. ನಮ್ಮ ತಂದ್ರೆ 14 ಸಲ ದಿಲ್ಲಿಗೆ ಹೋಗಿ ಇವತ್ತು ಅತನಿಗೆ ಕೇಂದ್ರೀಯ ವಿದ್ಯಾಲಯ ತರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಕೀರ್ತಿ ಇವತ್ತು ನಮ್ಮ ಲಕ್ಷ್ಮಣ ಸವದಿ ಅವರ ತಂದೆಯವರ ಸಂಕಲನ ಮಾತ್ರ ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾಕಂತಂದ್ರೆ ಸಾಕಷ್ಟು ಜನ ಸಾಮಾಜಿಕ ಜಾಲತಾಣದವೆಲ್ಲ ಹುಡ್ಕೋತಿದ್ರಿ. ಯಾಕಂದ್ರೆ 2020ರಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಪ್ರಪೋಸಲ್, ಈ ಪ್ರಕ್ರಿಯೆ 2023ನೇ ಇಸ್ವಿಯೊಳಗ ಆಗಿರ್ತಕ್ಕಂಥದ್ದು. ಇವತ್ತು ಸಾಕಷ್ಟು ಜನ ಹೆಸರು ಹೇಳಕ್ ಹೋಗೋದಿಲ್ಲ, ಸಾಕಷ್ಟು ಜನ ಅದನ್ನ ನಾನು ಮಾಡಿ ಅಂತ ಹೇಳಿ ಸುಮ್ಮನೆ ಪುಕ್ಷತೆ ಪ್ರಚಾರ ತಗೊಳ್ತಕ್ಕಂಥ ಕೆಲಸ ಆಗೋದು. ಬಹುಶಃ ಇವತ್ತು ಈ ಭಾಗದ ಜನರಿಗೆ ಅದು ಗಮನದಲ್ಲಿರಲಿ. ಅದು ಲಕ್ಷ್ಮಣ ಸವದಿ ಅವರ ಪ್ರಯತ್ನದಿಂದ ಆಗಿರ್ತಕ್ಕಂಥ ಕೆಲಸ. ಬಹುಶಃ ಅದರಲ್ಲೇ ಕೂಡ ರಾಜಕಾರಣ ಮಾಡಿರ್ತಕ್ಕಂಥ ರಾಜಕಾರಣಿಗಳಿಗೆ ನಾನು ಹೇಳಕ್ಕೆ ಬಯಸ್ತೀನಿ, ಈ ಕೇಂದ್ರೀಯ ವಿದ್ಯಾಲಯದೊಳಗ ನಾವಾಗಲಿ ನನ್ನ ಮಕ್ಕಳಿಲ್ಲ ಯಾರು ಕಲ್ಯಾಣ ಇದ್ದಿರಲ್ಲ. ನಮ್ಮ ತಾಲೂಕಿನ ಬಡ ರೈತನ ಮಕ್ಕಳಲ್ಲಿ ಕಲ್ಯಾಣಿದ್ರು. ಅದಕ್ಕೆ ಇಂಥ ಅಭಿವೃದ್ಧಿ ಕಾರ್ಯದೊಳಗ ದಯವಿಟ್ಟು ನಿಮ್ಮ ಕೈ ಮುಗಿದು ವಿನಂತಿ ಮಾಡ್ಕೊತೀನಿ, ರಾಜಕಾರಣ ಮಾಡಕ್ ಹೋಗ್ಬೋದು. ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭಗಳು ಸಾಕಷ್ಟು ಅದಾವು. ಕುಸ್ತಿ ಅಕಾಡೆಮಿ ಆ ಸಂದರ್ಭಗಳು ರಾಜಕಾರಣ ಮಾಡೋಣ, ಕ್ಷುಲ್ಲಕ ವಿಷಯಗಳನ್ನ ತಂದು ಬಹುಶಃ ಇವತ್ತು 2-3 ದಿವಸದಿಂದ ಕೂಡ ತಾವು ನೋಡಿದ್ದೀರಿ. ಕೆಲವು ಆರೋಪಗಳನ್ನ ಮಾಡಿ ಏನೇನೋ ತಮ್ಮ ಗಾಳಿ ಬೆಸಗೊಳ್ತಕ್ಕಂಥ ಕೆಲಸ ಮಾಡಿದ್ರು. ಬಹುಶಃ ಉತ್ತರ ಕರ್ನಾಟಕ ಒಂದು ಗಾದೆ ಮಾಹಿತಿ ಸಜೀವನ ಕಬ್ಬಿನ ಪಡೆದ ಬೆಂಕಿ ಹತ್ರ ಜೋಳ ಸುಗುವಂತೂ ಮಂದಿ ಬಹಳ ಐತಂತ ಹೇಳಿ ಹಂಗಾಗಿ ಇವತ್ತು ಆರೋಪಗಳನ್ನ ಮಾಡಿ ಯಾಕಂದ್ರೆ ನಮ್ಮ ವೈಯಕ್ತಿಕ ವಿಚಾರ ಇರ್ತದೆ. ಅದನ್ನಂತ ಅದರಾಗೂ ಸಹಿತ ರಾಜಕಾರಣಿಗಳ ತಂದು ಕೆಲವೊಂದು ಆರೋಪಗಳನ್ನು ಮಾಡಿದ್ರು. ಇರ್ಲಿ, ರಾಜಕಾರಣ ಮಾಡ್ತಕ್ಕಂಥ ಶಕ್ತಿ ಭಗವಂತ ಸಿದ್ದೇಶ್ವರ ನಮಗೂ ಕೊಟ್ಟವನು. ಬರುವಂತ ತೀರ್ಮಾನದೊಳಗ ಆರೋಪದಿಂದ ಮುಕ್ತ ಆಗ್ತೀವಿ. ಇನ್ನು ಅತನಿ ಕ್ಷೇತ್ರ ಮತ್ತು ಗೋಡಿ ಕ್ಷೇತ್ರವನ್ನ ಮಾದರಿ ಕ್ಷೇತ್ರಗಳನ್ನಾಗಿ ಮಾಡಿ ಬಹುಶಃ ಜಿಲ್ಲೆಯ ಜನ ಈ ಕಡೆ ತಿರುಗಿ ನೋಡ್ಬೇಕು. ಅತನಿ ಕಾಗವಾಡ ಏನ್ ಅಭಿವೃದ್ಧಿ ಆಗೈತಿ, ನಮ್ಮಲ್ಲಿ ಒಂಚೂರು ಮಾಡ್ಬೇಕು ಅಂತ ಹೇಳಿ ಮನೋಭಾವನೆ ಎಲ್ಲರಿಗೆ ಬರೋ ನಿಟ್ಟಿನೊಳಗೆ 2 ಕ್ಷೇತ್ರವನ್ನ ಅವಳಿ ತಾಲೂಕುಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿ